ಆಸ್ತಿ ಎಲ್ಲ ನನ್ನ ಮಗಳು ಶ್ರಾವಂತಿದೆ. ಇನ್ ಇವಳಿಂದ ಏನು ಉಪಯೋಗ? ಮದ್ವೆ ಮುಗಿತಿದ್ದಾಗೆ ಇವಳನ್ನ ಸಾಯಿಸ್ಬಿಡಿ. ಓಕೆ ಮೇಡಮ್. ಹಾಗೆ ಮಗಳನ್ನ ಸಾಯಿಸಿದ ಜಾಗದಲ್ಲೇ ತಾಯಿನ ಕೂಡ ಸಾಯಿಸ್ ಬಿಸಾಕಿ. ಯಾರಿಗೂ ಯಾವ ಅನುಮಾನನೂ ಬರಬಾರ್ದು. ತಾಯಿ ಮಗಳನ್ನ ಕೊನೆಗೂ ಒಂದೇ ಕಡೆ ಸೇರಿಸ್ದಾಗುತ್ತೆ. ಓಕೆ ಮೇಡಮ್. ಅಣ್ಣ, ಏಯ್, ಏನೋ ಇದು? ಏನು ಗೊತ್ತಿಲ್ಲ ಅಣ್ಣ. ಲೇ, ಏನಾಯ್ತೋ? ಊಟ ಮಾಡ್ಬೇಕಾದ್ರೆ ಕಾಲು ನೋಯ್ತಿದೆ. ಒಂದು 10 ನಿಮಿಷ ಬಿಚ್ಚಿಂದಿದ್ದಕ್ಕೆ ನಾನೇ ಪಾಪ ಅಂತ ಬಿಚ್ಬಿಟ್ಟೆ ಅಣ್ಣ. ಬುದ್ಧಿ ಇದೆಯಾ ನಿನಗೆ? ಯಾರನ್ನ ಕೇಳಿ ಬಿಚ್ಚಿದೋ? ಈಗ ಮೇಡಮ್ ಗೊತ್ತಾದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಏಯ್, ಮೊದಲು ಹುಡ್ಕೋಣ ನಡಿ. ವೈದೇಹಿ ಬಂದಿದ್ದಾಳೆ ಅಂತಿದ್ದಾನಲ್ಲ, ಬಂದ್ರೆ ಮನೆಗ್ ಬರ್ಬೇಕೆ ಹೊರತು ಮೆಸೇಜ್ ಯಾಕೆ ಮಾಡ್ತಾಳೆ? ವೈದೇಹಿ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತಾನೋ ಏನೋ ಅಂತ ಯೋಚಿಸಿದ್ರೇನೆ ಭಯ ಆಗತ್ತೆ. ಒಂದ್ ವೇಳೆ ದೇವಾಂಶ್ ಹೇಳ್ತಾ ಇರೋದು ನಿಜನಾ? ಹಾಗಾದ್ರೆ ವೈದೇಹಿ ನಿಜವಾಗ್ಲೂ ಬಂದಿದ್ದಾಳ? ಎಸ್, ಅತ್ತೆ ಟೆನ್ಷನ್ ನೋಡ್ತಾ ಇದ್ರೆ ಅವತ್ತು ನನ್ನ ಮಾತು ಕೇಳಿ ನಂಬಿಕೆ ಇಲ್ಲದೆ ನಡ್ಕೊಂಡು ಹಾಗಿರ್ಲಿಲ್ಲ. ಇದ್ರ ಹಿಂದೆ ಯಾವುದೋ ಕಾರಣ ಇದೆ. ಏನಾಗಿರ್ಬೋದದು? ಇದನ್ನ ನಾನು ಅವತ್ತೇ ಹರ್ದಾಕನ್ನಲ್ಲ, ಮತ್ತೆ ಇದು ಇಲ್ಲಿಗೆ ಹೇಗ್ ಬಂತು? ಅಷ್ಟಕ್ಕೂ ಇದನ್ನ ಇಲ್ಲಿಟ್ಟಿದ್ಯಾರು? ಈ ವಿಷಯ ನನಗೆ, ವೈದೇಹಿಗೆ, ವಾಲಿಗ್ ಮಾತ್ರ ಗೊತ್ತಿತ್ತು. ಹಾಗಾದ್ರೆ ದೇವಾಂಶ್ ಹೇಳ್ದಾಗೆ ವೈದೇಹಿ ಬಂದಿದ್ದಾಳ? ಚೇಚೆ, ಹಾಗಾಗೋಕ್ ಸಾಧ್ಯನೇ ಇಲ್ಲ. ಮನೇಲಿ ಅವಳು ಯಾರ ಕಣ್ಣಿಗೂ ಬೀಳ್ದೆ ಈ ಚೀಟಿನ ಇಲ್ಲಿಟ್ಟು ಹೋಗೋಕ್ ಹೇಗ್ ಸಾಧ್ಯ? ಒಂದ್ ವೇಳೆ ವಾಲಿ ಏನಾದ್ರೂ ಎಲ್ಲ ನಾವು ಅನ್ಕೊಂಡಾಗೆ ಆಗುತ್ತೆ. ಮೇಡಮ್, ಮೇಡಮ್, ಏನಾಯ್ತೋ? ಯಾಕಷ್ಟು ಗಾಬರಿ ಮಾಡ್ಕೊಂಡಿದ್ಯಾ? ಅದು ಮೇಡಮ್. ಏನಾಯ್ತು ಹೇಳು. ಅದು ಶಾಂತಾದೇವಿ ತಪ್ಪಿಸ್ಕೊಬಿಟ್ಟಿದ್ದಾರೆ ಮೇಡಮ್. ಏನು? ಶಾಂತಾದೇವಿ ತಪ್ಪಿಸ್ಕೊಂಡ್ಲಾ? ಹೌದು ಮೇಡಮ್. ಹೌದು ಅಂತ ಅಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲೋ. ಅವಳು ದಶರಥ ರಾಮಂಗ್ ಸಿಕ್ಕಿದ್ರೆ ಆಮೇಲೆ ನಮ್ ಕತೆ ಅಷ್ಟೇ.
ಅದಕ್ಕೂ ಅವಳನ್ನ ಚೈನಲ್ಲಿ ಕಟ್ಟ ಹಾಕಿದ್ರಲ್ಲ, ಅವಳು ಹೇಗ್ ತಪ್ಪಿಸ್ಕೊಂಡ್ಲು? ಮೇಡಮ್, ಅದು ನಮ್ಮವರು ಊಟ ಕೊಡೋದಕ್ಕೆ ಹೋದಾಗ ಕಾಲು ನೋವ್ತಾ ಇದೆ ಅಂದದಕ್ಕೆ 10 ನಿಮಿಷ ಅಲ್ವಾ ಅಂತ ಬಿಚ್ಚಿದ್ರಂತೆ. ನಾಚಿಕೆ ಆಗೋದಿಲ್ವಾ ಮಾತು ಹೇಳೋದಕ್ಕೆ? ಯಾವುದೇ ಪರಿಸ್ಥಿತಿಲೂ ಕೂಡ ಅವಳು ದಶರಥ ರಾಮನ್ ಮನೆಗೆ ಹೋಗ್ಬಾರ್ದು. ನಮ್ ಕಡೆಯವ್ರ 4 ಜನನ ದಶರಥ ರಾಮನ್ ಮನೆ ಹತ್ರ ಕಾವಲಿರೋ ಕೇಳಿ. ಶಾಂತಾದೇವಿ ಆ ಮನೆ ಕಡೆ ಬಂದ್ರೆ ಸಾಯಿಸ್ಬಿಡೋಕ್ ಹೇಳಿ. ಆಗ್ಲೇ ಮೇಡಮ್. ಇನ್ನು 2 ದಿನದಲ್ಲಿ ಮದುವೆ ಇದೆ, ಇವಾಗ ಹೀಗಾಗೋಯ್ತಲ್ಲ. ಆ ಶಾಂತಾದೇವಿನ ಹೇಗಾದ್ರೂ ಮಾಡಿ ಹಿಡಿಬೇಕು. ದಶರಥ ರಾಮನ್ಗೆ ಈ ವಿಷಯ ಗೊತ್ತಾಗ್ಲೇಬಾರ್ದು. ಯಾವುದೇ ಆ್ಯಂಗಲಲ್ಲಿ ನೋಡಿದ್ರು ಇವಳು ನಂಗೆ ಇಷ್ಟ ಆಗ್ತಾ ಇದ್ದಾಳೆ. ಈ ಮದುವೆ ನಡೆಯಕ್ಕೆ ಬಿಡಬಾರ್ದು. ಇವಳು ನಾನು ಮದುವೆ ಆಗಿ ಅರ್ಧ ಆಸ್ತಿ ನಂದನ್ ಮಾಡ್ಕೋಬೇಕು. ವಾಲಿ, ದೊಡಮ್ಮ, ಏನು ದೊಡಮ್ಮ? ಯಾಕೆ ಹೊಡೆದ್ರಿ ದೊಡಮ್ಮ? ನಾನೇನು ತಪ್ಪು ಮಾಡಿದೆ? ಏನು ಇದು? ವೈದೇಹಿ ಮಾತ್ರ ದೇವಾಂಶ್ ಏಕೈಕ ಪತ್ನಿ. ಕರೆಕ್ಟೇ ಅಲ್ವಾ ದೊಡಮ್ಮ? ಇಷ್ಟಕ್ಕೆ ನನಗೆ ಹೊಡಿಬೇಕಾ? ಮೆತ್ತಗ್ ಮಾತಾಡು, ಸಾಯಿಸ್ಬಿಡ್ತೀನಿ. ಆವತ್ತು ಗುರುಗಳು ಬರ್ತ್ ಕಳಿಸಿ ಚೀಟಿಲಿ ಇದೇ ತಾನೇ ಇದ್ದಿತ್ತು. ಹೌದು, ಆದರೆ ಅದನ್ನು ಬದಲಾಯಿಸಿ ಶ್ರವಂತಿಗೂ ಹೆಂಡತಿ ಆಗೋ ಹಕ್ಕಿದೆ ಅಂತ ನಾವೇ ಬರ್ದಿದ್ವಲ್ಲ. ಅಂದ್ರೆ ಅವತ್ ನನಗ್ ಸಿಕ್ಕ ಚೀಟಿನೇ ನಿಜ. ಗುರುಗಳು ನಾನ್ ಮಾತ್ರನೇ ಹೆಂಡ್ತಿನ್ ಬರೆದಿರೋದನ್ನ ಅತ್ತೆನೇ ಬದಲಾಯಿಸಿರೋದು ಅಂತಾಯ್ತು. ನಾನು ಕೇಳ್ತಿರೋದು ಅದ್ರ ಬಗ್ಗೆ ಅಲ್ಲ. ನಿಜವಾ ಚೀಟಿ ವೈದೇಹಿ ಕೈಗೆ ಸಿಕ್ಕಿ ಅವಳು ನನಗ್ ತಂದ್ಕೊಟ್ಟಾಗ ನಾನು ಅದನ್ನಲ್ಲೇ ಹರ್ದಾಕದ್ನಲ್ಲ. ಮತ್ತೆ ಇದು ನನ್ನ ರೂಮಲ್ಲಿ ಇವತ್ತು ಸಿಕ್ತು. ಹೇಗ್ ಬಂತು? ಯಾರು ತಂದಿಟ್ರು? ಏನೋ ದೊಡಮ್ಮ, ನನ್ಗೇನ್ ಗೊತ್ತು? ಮತ್ತೆ ನಿನಗ್ ಗೊತ್ತಿಲ್ಲದೆ ಇನ್ಯಾರು ಗೊತ್ತಿರತ್ತೆ? ಆ ಚೀಟಿಲಿ ಏನಿತ್ತು ಅನ್ನೋ ವಿಷಯ ನಿನಗೆ, ನನಗೆ ಮತ್ತೆ ವೈದೇಹಿಗ್ ಮಾತ್ರ ಗೊತ್ತಿತ್ತು. ಈಗಿಲ್ಲಿ ವೈದೇಹಿ ಇಲ್ಲ ಅಂದ್ರೆ ನೀನೇ ಆಗಿರ್ಬೇಕು. ನಾನಲ್ಲ ದೊಡಮ್ಮ. ದೊಡಮ್ಮ, ರಂಗನ್ ಕೂಡ ಗೊತ್ತಲ್ವಾ? ಅವನೇನಾದ್ರೂ... ಚಚೆ, ಅವನಿಗಷ್ಟು ಧೈರ್ಯ ಇಲ್ಲ. ಏಯ್, ಇದಿಲ್ಲಿಗೆ ಹೇಗೋ ಬಂತು? ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅನ್ಕೋತಿದ್ಯಾ? ಈ ವಿಷಯ ಆಚೆ ಬಂತು ಅನ್ಕೋ, ನಿನ್ನ ಸಾಯಿಸ್ಬಿಡ್ತೀನಿ, ಹುಷಾರ್. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ದೊಡಮ್ಮ. ಆದ್ರೂ ಏನಾದ್ರೂ ಬೇಕು ಅಂದ್ರೆ ಡೈರೆಕ್ಟಾಗಿ ನಿನ್ನೆ ಕೇಳ್ತೀನಿ ಹೊರತು ಈ ಥರ ಬ್ಲ್ಯಾಕ್ ಮೇಲ್ ಯಾಕೆ ಮಾಡ್ತೀನಿ ಹೇಳಿ? ಅಮ್ಮನ ನಾಣೆ, ನನಗೆ ನಿಜವಾಗ್ಲೂ ಏನೋ ಗೊತ್ತಿಲ್ಲ ದೊಡಮ್ಮ. ಸತ್ಯ ಹೇಳೋ, ಇದು ತುಂಬಾ ಸೀರಿಯಸ್ ವಿಷಯ. ನೀನಲ್ಲ ಅಂದ್ಮೇಲೆ ಬೇರೆ ಯಾರಿಗೋ ಗೊತ್ತಿದೆ ಅಂತಾಯ್ತು. ದೊಡಮ್ಮ, ಹಾಗಾದ್ರೆ ವೈದೇಹಿನೇ ಆಗಿರ್ಬೇಕು. ದೇವಾಂಶು ವೈದೇಹಿ ಬಂದಿದ್ದಾಳೆ ಅಂತ ಹೇಳ್ತಿದ್ನಲ್ಲ, ನಿನಗೆ ಟೆನ್ಷನ್ ಕೊಡೋದಿಕ್ಕೆ ಇದನ್ನ ಅವಳೇ ಬರೆದಿಟ್ಟಿರ್ಬೋದು. ಇಲ್ಲ ಕಣೋ, ಅವನ್ ಯಾವುದೋ ಭ್ರಮೆನಲ್ಲಿ ಮಾತಾಡ್ತಾ ಇರ್ತಾನೆ. ವೈದೇಹಿ ಬರೋ ಚಾನ್ಸೇ ಇಲ್ಲ. ಹಾಗಾದ್ರೆ ಯಾರಾಗಿರ್ಬೋದು? ವೈದೇಹಿ ಭ್ರಮೆ ಅಲ್ಲ ಅತ್ತೆ, ಭ್ರಮೆ ಆಗಿ ನೀವೇ ಬದಲಾಯಿಸ್ಬಿಟ್ರಿ. ನಾನು
ಕೇವಲ ಒಬ್ಳು ಅನಾಥೆ ಅನ್ನೋ ಕಾರಣದಿಂದ, ವಾರಸ್ದಾರನ ಕೊಡೋ ಅರ್ಹತೆ ನನಗಿಲ್ಲ ಅನ್ನೋ ಕಾರಣದಿಂದ ಶ್ರವಂತಿ ಮೂಲಕ ನಿಮಗೆ ವಾರಸ್ದಾರ ಬೇಕು ಅಂತ ನನ್ನ ಇಂಥ ಪರಿಸ್ಥಿತಿಗೆ ತಂದಿಟ್ರ. ಈಗ ಶ್ರವಂತಿನೇ ನಿಮ್ಮ ಸೋದರ ಸೊಸೆ ಅಂತ ನಂಬ್ಕೊಂಡಿದ್ದನ್ನೆಲ್ಲ ಮಾಡ್ತಿದ್ದೀರಲ್ಲ. ನಾಳೆ ನಿಜವಾಗ್ಲೂ ಮದ್ವೆ ಆಗಿ ಮಕ್ಕಳು ಹುಟ್ಟಿದ ಮೇಲೆ ಅವಳು ನಿಜವಾಗ್ಲೂ ನಿಮ್ಮ ಸೋದರ ಸೊಸೆನೇ ಅಲ್ಲ ಅನ್ನೋದು ಗೊತ್ತಾದ್ರೆ ಅವಾಗ ನಿಮ್ಮ ಪರಿಸ್ಥಿತಿ ಏನು? ಬಿಡಲ್ಲ ಅತ್ತೆ, ಯಾರನ್ನೂ ಬಿಡಲ್ಲ. ಶ್ರವಂತಿ ನಿಮ್ಮ ಸೋದರ ಸೊಸೆ ಅಲ್ಲ ಅನ್ನೋದನ್ನ ನಿರೂಪಿಸಿ ನಿಮ್ ಕಣ್ ತೆರೆಸ್ತೀನಿ. ಅಷ್ಟರಲ್ಲಿ ಮದ್ವೆ ನಡೀದೇ ಇರೋ ಹಾಗೆ ನೋಡ್ಕೋಬೇಕು. ಮೊದಲು ಇವ್ರ ಹತ್ರ ಹೋಗಿ ಮಾತಾಡ್ಬೇಕು. ಇವಾಗ ಹೊರಗೆ ಹೋಗ್ತಿದ್ದಾರಲ್ಲ ಇವರು. ಪಾಪ, ಇವ್ರು ನನ್ನ ಬಗ್ಗೆ ನಾನು ಕಳ್ಸಿರೋ ಮೆಸೇಜ್ ಬಗ್ಗೆ ಯೋಚಿಸ್ತಿರೋ ಹಾಗಿದೆ. ಇವ್ರ ನೋವು ನೋಡಿ ನನಗೆ ತಡೆಯಕ್ಕಾಗ್ತಿಲ್ಲ. ನಿಜ ಹೇಳೋದ್ರಿಂದ ನನ್ನ ಪ್ರಾಣಕ್ಕೇನೆ ಅಪಾಯ ಇದೆ. ಆ ವಿಷಯನೂ ಕೂಡ ಇವ್ರಿಗೆ ಹೇಳ್ತೀನಿ, ಅರ್ಥ ಮಾಡ್ಕೋತಾರಲ್ವಾ. ನಾನೇ ವೈದೇಹಿ ಅಂತ ಹೊರಗೆ ಹೇಳ್ದೆ ಹೋದ್ರು ಅವರಾದ್ರೂ ಸಂತೋಷವಾಗಿರ್ತಾರಲ್ಲ, ಅಷ್ಟು ಸಾಕು. ಬೇಡ, ನಾನು ಆ ಕಡೆಗೆ ಬರಲ್ಲ. ನೀವು ಈ ಕಡೆಗೆ ಬರಬೇಡಿ. ಇವಾಗ ನಿಮ್ಮನ್ನು ನೋಡ್ಕೊಂಡಂಗೆ ಹೇಳಕ್ಕಾಗ್ತಿಲ್ಲ. ವಿಷಯ ಹೇಳಾದ್ಮೇಲೆ ಆವಾಗ ನಿಮ್ಮ ಮುಖದಲ್ಲಿರೋ ಸಂತೋಷನೆಲ್ಲ ನಾನು ಒಟ್ಟಿಗೆ ನೋಡಬೇಕು. ರಾಮ, ಹೇಳ್ಬಿಡ್ತೀನಿ. ಇವತ್ತು ದೇವಸ್ಥಾನದಿಂದ ವೈದೇಹಿ ಹೆಸರಲ್ಲಿ ಮೆಸೇಜ್ ಬಂತು ಅಲ್ವಾ? ಅದನ್ನ ಕಳಿಸಿದ್ದು ನಾನೇ. ಯಾಕಂದ್ರೆ ನಾನೇ ನಿಮ್ಮ ವೈದೇಹಿ ಆಗಿರೋದ್ರಿಂದ. ಅದು ಅವತ್ತೇನಾಯ್ತು ಅಂದ್ರೆ, ನೀವು ನನಗೋಸ್ಕರ ಇಷ್ಟೊಂದು ಒತ್ತಾಡ್ತಿರೋದು ಗೊತ್ತಾಗಿ ನಿಜ ಹೇಳ್ತಾ ಇದ್ದೀನಿ. ನಾನೇ ನಿಮ್ಮ ವೈದೇಹಿ. ನಾನು ನಿಮ್ಮ ಹೆಂಡತಿ. ನೀವು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು ಈ ವೈದೇಹಿನೇ. ಪ್ರೀತಿ ಒಪ್ಪಿದೆ ಜಾನಕಿ,
ಇವ್ರಿಲ್ಲಿದ್ರೆ ಮತ್ತೆ ಆ ನೆರಳು ಯಾರ್ದು? ಇವ್ರು ಅನ್ಕೊಂಡು ನಿಜ ಹೇಳ್ಬಿಟ್ನಲ್ಲ. ಜಾನಕಿ, ಯಾರ ಜೊತೆ ಮಾತಾಡ್ತಿದ್ದೆ? ಓ, ಈ ನೆರಳು ನೋಡಿ ಯಾರೋ ಮನುಷ್ಯರು ಅಂತ ಅನ್ಕೊಂಡ್ಯಾ? ಇದು ಮನುಷ್ಯರು ನೆರಳಲ್ಲ, ಬೊಂಬೆ ನೆರಳು. ನೋಡು. ಸೊ ಬೊಂಬೆ ನೆರಳು ನೋಡಿ ಮನುಷ್ಯರು ಅನ್ಕೊಂಡು ಮಾತಾಡ್ತಾ ಇದ್ಯಾ ಅಂತ ಆಯ್ತು. ಅಷ್ಟಕ್ಕೂ ಯಾರು ಅನ್ಕೊಂಡು ಮಾತಾಡ್ತಿದ್ದೆ? ಹಾಗೆ ಮಾತಾಡಿದ್ರಲ್ಲಿ ತಪ್ಪೇನಿಲ್ಲ, ಯಾಕಂದ್ರೆ ನಾನು ಆಗಾಗ ಆ ಗೊಂಬೆ ನೆರಳನ್ನೇ ನನ್ನ ವೈದೇಹಿ ಅನ್ಕೊಂಡು ಮಾತಾಡ್ತಾ ಇರ್ತೀನಿ. ಆತರ ಪಟ್ಟಿ ಎಲ್ಲ ಹೇಳ್ಬಿಟ್ಟೆ, ಇವ್ರು ಏನನ್ನು ಕೇಳಿಸ್ಕೊಂಡೇ ಇಲ್ಲ. ಏನ್ ಮಾತಾಡ್ತಿದ್ದೆ? ಯಾರು ಅನ್ಕೊಂಡು ಮಾತಾಡ್ತಿದ್ದೆ ಹೇಳು? ಅದು ನೀವ್ ಅನ್ಕೊಂಡೇ ಮಾತಾಡ್ತಿದ್ದೆ. ನಾನ್ ಅನ್ಕೊಂಡ್ಯಾ? ಅದೇ ಏನ್ ಮಾತಾಡ್ದೆ? ಅದು ನಾನು ನೀನು ಅದು ಹೇಳು. ನಾನು ಏನ್ ಹೇಳು? ಅದು ಅದೇನಂದ್ರೆ, ಇದೇನು ನೆರಳು ನೋಡಿ ನಿಜ ಹೇಳಿದ್ ನಾನು ಎದುರುಗಡೆನೆ ಇವ್ರು ನಿಂತಿರುವಾಗ ಹೇಳಕ್ ಆಗ್ತಿಲ್ವಲ್ಲ. ಹೇಳು ಜಾನಕಿ. ಅದು ನೀವು ವೈದೇಹಿ ಮೆಸೇಜ್ ಮಾಡಿದ್ಲು ಅಂದ್ರಲ್ಲ, ನಿಜವಾಗ್ಲೂ ವೈದೇಹಿನೇನಾ? ನಿನಗೂ ಅದೇ ಅನುಮಾನನ? ನಾನ್ ನಂಬಿರೋದೇ ನಿಜ. ಅದನ್ನ ನಂಬೋದು ಬಿಡೋದು ನಿಮ್ಮಿಷ್ಟ. ಸರಿ, ಈಗ ಲೇಟ್ ಆಗ್ತಿದೆ, ಹೋಗ್ ಮಲ್ಕೋ. ಇವ್ರಿಗೆ ಹೇಳ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಯಾಕೆ ಹೇಳಕ್ ಆಗ್ತಿಲ್ಲ? ಇವ್ರ ಹತ್ರ ಕೂಡ ಹೇಳ್ದೆ ಇರ್ಬೇಕು ಅನ್ನೋದು ಆ ದೇವ್ರ ಆದೇಶನಾ? ನಾನು ನಿಮ್ ಜೊತೆಗಿಲ್ದೆ ಹೋದ್ರು ನಾನು ನಿಮ್ ಸುತ್ತಮುತ್ತನೇ ಇದ್ದೀನಿ ಅಂತ ಹೇಳೋ ನಿಮ್ ಮನಸ್ಸು ನಿಮ್ ಎದುರಿಗೆ ಇರುವಾಗ ಯಾಕೇನು ಹೇಳ್ತಿಲ್ಲ? ನನ್ ಬದಲಾಗಿರೋ ರೂಪನೇ ಅದಕ್ಕೆ ಕಾರಣನಾ? ಅದೇ ಮನಸ್ಸಿಗೆ ಅರ್ಥ ಆಗ್ತಿಲ್ವಾ? ಇದು ಒಂದ್ ರೀತಿಲಿ ಒಳ್ಳೇದೇ ಅನ್ಸುತ್ತೆ. ನಿಜ ಗೊತ್ತಾಗೋಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಾನು ತಿಳ್ಕೊಂಡಿರ್ಬೇಕು. ಏನು ಅಂದ್ರೆ, ಆ ವೈದೇಹಿ ಬಗ್ಗೆ ನಾವ್ ಇಲ್ಲೇ ಎನ್ಕ್ವೈರಿ ಮಾಡಿದ್ದಲ್ವಾ? ನಾವ್ ಅದನ್ನ ತಿಳ್ಕೊಂಡ್ ಹೇಳಿದ್ಮೇಲೆ ವೈದೇಹಿನ ಹುಡುಕಿ ಸಾಯಿಸ್ಬಿಟ್ರಲ್ವಾ? ಇದೇ ಜಾಗದಲ್ಲಿ ಮತ್ತೆ ಓಡಾಡಿದ್ರೆ ಏನಾದ್ರೂ ಸಮಸ್ಯೆ ಆಗ್ಬೋದು ಅನ್ಸತ್ತೀರಿ. ಅದಾಗ 6 ತಿಂಗಳಾಯ್ತು ಕಣೆ. ಇವಾಗ ಯಾರು ಗುರ್ತು ಹಿಡಿತಾರೆ? ಆ ವೈದೇಹಿ ಬಗ್ಗೆ ವಿಚಾರಿಸಕ್ಕೆ ಎಷ್ಟು ಊರು ಸುತ್ತಿಲ್ಲ, ಎಷ್ಟು ಮನೆಗೆ ಹೋಗಿಲ್ಲ, ಎಲ್ಲೂ ಗೊತ್ತಾಗದೇ ಇರೋ ವಿಚಾರ ಇಲ್ಲೋಡು ನಮಗೆ ಈ ದೇವಸ್ಥಾನದಲ್ಲಿ ಗೊತ್ತಾಯ್ತು. ಆ ವಿಷಯ ನಾವ್ ಹೇಳಿದ್ದಕ್ಕೆ ತಾನೆ 10 ಲಕ್ಷ ಸಿಕ್ಕಿದ್ದು, ಬದುಕು ಬದಲಾಗಿದ್ದು. ನಮ್ಗಿಷ್ಟು ಒಳ್ಳೇದು ಮಾಡಿದ್ದೇವ್ರನ್ನ ಒಂದ್ಸರಿ ಅದು ದರ್ಶನ ಮಾಡೋದು ಬೇಡವಾ? ಮನ್ಸಲ್ಲಿ ಯಾವ ಯೋಚನೆ ಇಟ್ಕೊಳ್ದೆ ದೇವ್ರನ್ನ ಚೆನ್ನಾಗಿ ಬೇಡ್ಕೋ. ನಡಿ. ಓಂ ವಿಶ್ವಂ ವಿಷ್ಣುರ್ವಷ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಪ್ರದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ. ಸ್ವಾಮಿ, ನಿಮ್ಮ ಹೆಸರು ಮತ್ತು ಗೋತ್ರ ಹೇಳಿ. ರಾಮಕೃಷ್ಣ ಸತ್ಯವತಿ, ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋ ಭವಸ್ಯ. ಅವತ್ತು ದೇವಸ್ಥಾನದಲ್ಲಿ ಅಪ್ಪನ ಹತ್ರ ವೈದೇಹಿ ಬಗ್ಗೆ ಮಾತಾಡಿದ ಇವರೇ ಅಲ್ವಾ? ಇವರೇ 25 ವರ್ಷದಿಂದ ಒಂದು ಚಿಕ್ಕ ಮಗುನ್ ಬಿಟ್ಟು ಹೋಗಿದ್ರು. ಯಾರೋ ಕರ್ಕೊಂಡೋದ್ರ ಅಂತ ಕೇಳಿದಕ್ಕೆ ಜಾನಕಿರಾಮ್ ಅವರಿಗೆ ನಾನೇ ಕೊಟ್ಟೆ ಅಂತ ಅಪ್ಪ ಹೇಳಿದ್ರು. ಇವರೇ ಅದು. ಈ ವಿಷಯನ ಜಾನಕಿರಾಮ್ ಅವ್ರಿಗೆ ನಾನು ಹೇಳಬೇಕು. ರಾಮಕೃಷ್ಣ ಅವರೇ, 1 ನಿಮಿಷ. ನಿಮ್ಗೆ ಈ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ಅನ್ಸುತ್ತೆ. ಹೌದು ಪುರೋಹಿತ್ರೆ,
ಇವತ್ತು ನಾವು ಇಷ್ಟು ನೆಮ್ಮದಿಯಿಂದ ಇದ್ದೀವಿ ಅಂದರೆ ಈ ಸ್ವಾಮಿನೇ ಕಾರಣ. ನಮ್ಮ ಸ್ವಾಮಿ ಯಾವಾಗ್ಲೂ ಹಾಗೆ ಬೇಡ್ಕೊಂಡವ್ರಿಗೆ ವರ ಕೊಡ್ತಾನೆ ಇರ್ತಾನೆ. ನಾಳೆ ಮಹಾಪ್ರಭುಗೆ ಸಹಸ್ರ ಕುಂಕುಮಾರ್ಚನೆ ಮಾಡಿಸ್ತಿದ್ದೀವಿ. ನಿಮ್ಮ ಹೆಸರು, ಫೋನ್ ನಂಬರು, ಅಡ್ರೆಸ್ಸು ಈ ಬುಕ್ಕಲ್ಲಿ ಬರೀರಿ. ಕುಂಕುಮ ಮತ್ತು ಪ್ರಸಾದನ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತೀವಿ. ಅಲ್ಲಿ ನೋಡಿ, ಆ ಬುಕ್ಕಲ್ಲಿ ಬರೀರಿ. ಸರಿ ಪುರೋಹಿತರೆ.